ಓಹೋ ನೋಡಿದ್ರೇನ್ರೆ ಶ್ರೀಮತಿ ಶ್ರದ್ಧಾ ಭುವನ್ ಅವರು ಬೆಳಗ್ಗೆನೆ ಅಡ್ಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ನಾನು ನೋಡ್ತಾನೆ ಇದ್ದೀನಿ, ಬೆಳಗ್ಗೆನೆ ಎದ್ದು ಮನೆ ತುಂಬಾ ಓಡಾಡ್ತಾ ಇದ್ದಾಳಪ್ಪ. ನಿದ್ದೆ ಬರ್ದೆ ಹೋದ್ರೆ ಇನ್ನೇನ್ ಮಾಡ್ತಾಳೆ ಹೇಳಿ? ಅವಳು ಮುಖ ನೋಡ್ತಾ ಇದ್ರೆ ನಿದ್ದೆಗೆಟ್ಟು ವಾರ ಆದಂಗಿದೆ. ಫುಲ್ಲು ರೊಮ್ಯಾಂಟಿಕ್ ಅನ್ನು. ಶಟ್ ಅಪ್ ಮಾಮ್. ಅವಳು ಮುಖ ನೋಡ್ತಾ ಇದ್ರೆ ಗಂಡ ಹೆಂಡತಿ ಮಧ್ಯೆ ಏನೋ ಫುಲ್ ಹಂಗಾಮಾನೆ ನಡೀತಾ ಇರೋ ಹಾಗಿದೆ. ಹಾಗಂತೀಯ? ದೇವ್ರು ನಡೆಸ್ಲಿ, ನೀನ್ ಹೇಳಿದ್ದೆ ಸತ್ಯ ಆದ್ರೆ ನಿನ್ಗೆ 1 kg ಕಾಜು ಬರ್ಫಿ ತಂದ್ಕೊಡ್ತೀನಿ. ನಾನು ಡಯಟ್ ಮಾಡ್ತಾ ಇದ್ದೀನಿ, ಬೇರೆ ಏನಾದ್ರೂ ತಗೊಂಬನ್ನಿ. ಅಂದ್ರೆ ನೀನ್ ಹೇಳ್ತಾ ಇರೋದು ಊರ್ಮಿಳಾ ಮತ್ತೆ ಏನ್ ಶ್ರದ್ಧಾ ಮೇಡಮು, ಬೆಳಗಿನ ತಿಂಡಿ ರೆಡಿ ಮಾಡಿದ್ರಾ? ಮಧ್ಯಾಹ್ನದ ಅಡ್ಗೆನೂ ರೆಡಿ ಮಾಡಿದಿರಾ? ಅಲ್ಲ, ಇತ್ತೀಚೆಗೆ ನೀವು ಇಡೀ ಮನೆ ತಮ್ಮಿಂದಾನೇ ನಡೆಯೋದು ಅನ್ನೋ ಥರ ಪೋಸ್ ಕೊಟ್ಕೊಂಡು ಓಡಾಡ್ತಿರಲ್ಲ, ಅದಕ್ಕೆ ಕೇಳ್ದೆ. ನಾನು ಯಾವ ಪೋಸು ಕೊಡ್ತಾ ಇಲ್ಲ ಊರ್ಮಿಳಾ. ನನ್ನ ಪಾಡಿಗೆ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. ಓಹೋ ಹೌದಾ? ಮತ್ತೆ ಆಮೇಲೆ ಮುಂದೆ? ಅಲ್ಲ ಕಣೆ, ನಮ್ಮ ಅಜ್ಜಿ ಆಲ್ರೆಡಿ ನಿನ್ನನ್ನು ಅವ್ರ ತಲೆ ಮೇಲೆ ಕೂರಿಸ್ಕೊಂಡಾಗಿದೆ. ನೀನು ಯಾರನ್ನ ಇಂಪ್ರೆಸ್ ಮಾಡಬೇಕು ಅಂತ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದೆಯಾ? ನೀನು ಏನೇ ಒದ್ದಾಡಿದ್ರು ನನ್ನನ್ನಂತೂ ಏಮಾಡ್ಸೋಕ್ಕಾಗಲ್ಲ. ಸುಮ್ಮನೆ ವಿಲ ಅಂತಿರ್ತೀಯಪ್ಪ. ನೀನು ನಾನು ನೋಡ್ತಾ ಇದ್ರೆ ನಿಜವಾಗ್ಲೂ ಹಾರ್ಟಿಂದ ಬೇಜಾರಾಗುತ್ತೆ ಕಣೆ. ನನ್ನ ನೋಡಿ ಯಾಕೆ ಬೇಜಾರು ಮಾಡ್ಕೋತೀರಿ? ಅದ್ರ ಅಗತ್ಯ ಇಲ್ಲ. ನಾನಿಲ್ಲಿ ಖುಷಿಯಾಗೇ ಇದ್ದೀನಿ. ಓಹೋ ಮತ್ತೆ ಡೈಲಾಗ್. ಹಲೋ ಮೇಡಮ್, ನಿನ್ನ ಸತ್ಯ ಇಡೀ ಮನೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಗೊತ್ತು ಅನ್ನೋದು ನಿನಗೂ ಗೊತ್ತಿದೆ ಅಲ್ವಾ ಡಿಯರ್? ಸುಮ್ಮನೆ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡು ನಿನಗೆ ನೀನೇ ಯಾಕೆ ಮೋಸ ಮಾಡ್ಕೋತೀಯಾ? ಈ ಮನೆಯಲ್ಲಿ ನಮ್ಮ ಅಜ್ಜಿ ಒಬ್ಬರನ್ನ ಬಿಟ್ರೆ ನಿನ್ ಜೊತೆಲಿರೋದು ಅಂದ್ರೆ ನಿನ್ನ ಆತ್ಮ ಮಾತ್ರ. ಅದಕ್ಕೆ ಸುಳ್ಳು ಹೇಳ್ಕೊಂಡ್ರೆ ಆ ದೇವ್ರು ಮೆಚ್ತಾನ ಶ್ರದ್ಧಾ? ಇಲ್ಲ ತಾನೆ? ಸೊ ಯೋಚನೆ ಮಾಡು. ಆ ದೇವ್ರು ಅನ್ನೋನೇನಾದ್ರೂ ನಿನ್ ಜೊತೆ ಇದ್ರೆ ನಿನಗೆ ಒಳ್ಳೇದ್ ಮಾಡಿ. ಚಂಚಲ, ಇವತ್ತು ತಿಂಡಿ ತಿನ್ಬೋದೇನೆ? ಏನಾಗಲ್ಲ ತಾನೇ? ಏನಮ್ಮ ದೇವ್ರೇ ಗತಿ.